ಭೀಮವಾದ ನ್ಯೂಸ್ಗೆ ಸ್ವಾಗತ. ಗಬ್ಬೆದ್ದು ನಾರುತ್ತಿಹುದು ಜಮಖಂಡಿ ಬಸ್ ನಿಲ್ದಾಣ. ಕಣ್ಮುಚ್ಚಿ ಕುಳಿತ ಜಮಖಂಡಿ ಬಸ್ ನಿಲ್ದಾಣದ ಡಿಪೋ ಮ್ಯಾನೇಜರ್. ಗಬ್ಬು ನಾರುತ್ತಿರುವ ಸಿಂಗಾಪುರ್ ಮಾದರಿಯ ಜಮಖಂಡಿ ಬಸ್ ನಿಲ್ದಾಣ. ಹೌದು, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಸಿಂಗಾಪುರ್ ಮಾದರಿಯ ಬಸ್ ನಿಲ್ದಾಣದಲ್ಲಿ ಜನ ಕುಳಿತುಕೊಳ್ಳಲು ಹಿಂದೇಟು ಹಾಕ್ತಿದ್ದಾರೆ. ಅದು ಯಾಕೆ ಅಂತೀರಾ? ಇಲ್ಲಿ ಕುಳಿತರೆ ಎಂಥ ಸುವಾಸನೆ! ಆಹಾ, ಕಸದ ವಾಸನೆ ಇಷ್ಟೇನಾ? ಗುಯ್ ಎನ್ನುವ ಸೊಳ್ಳೆಗಳ ನಾದ. ಅವುಗಳ ಕಾಟ ಈಗ ಬರಿಯದಷ್ಟೇ ಅಲ್ಲ, ದೂರಿನ ಊರಿಂದ ಬಂದ ಪ್ರಯಾಣಿಕರಿಗೆ ಹಾಗೂ ಹಳ್ಳಿಯಿಂದ ಬಂದ ಜನತೆಗೆ ಫ್ರೀಯಾಗಿ ಬಿಟ್ಟಿ ಭಾಗ್ಯಗಳು ಕೂಡ ಸಿಗುತ್ತವೆ. ಅದು ಯಾವ ಭಾಗ್ಯ ಅಂತೀರಾ? ಈ ನಮ್ಮ ಸಿಂಗಾಪುರ್ ಮಾದರಿಯ ಜಮಖಂಡಿ ಬಸ್ ನಿಲ್ದಾಣದಲ್ಲಿ ಅಂದರೆ ಸೊಳ್ಳೆಗಳ ಭಾಗ್ಯ, ಡೆಂಗ್ಯೂ ಜ್ವರದ ಭಾಗ್ಯ, ಕುಳಿತರೆ ಕುರ್ಚಿ ಕೆಳಗೆ ಕಸದ ಭಾಗ್ಯ, ಮತ್ತೆ ಇನ್ನೂ ಏನೇನೋ ಭಾಗ್ಯಗಳು ಇಲ್ಲಿ ಜಮಖಂಡಿಯ ಸಿಂಗಾಪುರ್ ಮಲೇಷ್ಯಾ ಮಾದರಿ ಬಸ್ ನಿಲ್ದಾಣದಲ್ಲಿ ಸಿಗ್ತವೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಸದ ತಾಣವಾಗಿ ಇದು ಪರಿವರ್ತನೆಗೊಂಡಿದೆ. ನಿಲ್ದಾಣದಲ್ಲಿ ಮೂತ್ರ ವಿಸರ್ಜನೆಗೆ ಮೂತ್ರಾಲಯಗಳು ಇದ್ರೂ ಸ್ವಚ್ಛತೆ ಕೊರತೆಯಿಂದ ಪ್ರಯಾಣಿಕರು ಪ್ರತಿನಿತ್ಯ ಪರದಾಡುತ್ತಿದ್ದಾರೆ. ನಿಲ್ದಾಣದಲ್ಲಿ ಗೋಳಾಡುವಂಥ ಪರಿಸ್ಥಿತಿ ಜನತೆಗೆ ಬಂದೊದಗಿದೆ. ಈ ಬಸ್ ನಿಲ್ದಾಣದಲ್ಲಿ ಎಲ್ಲಿ ನೋಡಿದ್ರೂ ಅಲ್ಲಿ ಕಸದ ರಾಶಿ ಕಾಣ್ತಿದೆ. ಹೆಸರಿಗೆ ಮಾತ್ರ ಇದು ಸಿಂಗಾಪುರ್ ಮಾದರಿಯ ಬಸ್ ನಿಲ್ದಾಣ. ವರದಿ ಭರತೇಶ್ ಮಾರುತಿ, ಪಾನಕ್ನವರ್, ಜಮಖಂಡಿ. ಸ್ವಚ್ಛಗೊಳಿಸಬೇಕಂತ ನಾವು ಸಾರ್ವಜನಿಕ ಪರವಾಗಿ ವಿನಂತಿ ಮಾಡ್ಕೋತೀವಿ. ಮಾಡಲಿಲ್ಲಲ್ಲ